ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ 317A 2026-27ನೇ ಸಾಲಿನ ನೂತನ ರಾಜ್ಯಪಾಲರ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಗರದ ನಿಮಾನ್ಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕೆಪಿಸಿಸಿ ಮಹಿಳಾ ರಾಜ್ಯಾಧ್ಯಕ್ಷೆ ಸೌಮ್ಯರೆಡ್ಡಿ ಅವರು ಭಾಗವಹಿಸಿದರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದವರು ಲಯನ್ಸ್ ಕ್ಲಬ್ನ ಕಾರ್ಯವೈಖರಿಗಳ ಬಗ್ಗೆ ಸಾಕಷ್ಟು ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿ, ನಮ್ಮ ಕುಟುಂಬದವರು ಸಹ ನಮ್ಮ ತಾಯಿ ಸಹ ಲಯನ್ಸ್ ಕ್ಲಬ್ನಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ್ದಾರೆ ಎಂದು, ಇದೇ ವೇಳೆ ಲಯನ್ಸ್ ಕ್ಲಬ್ನ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಲ್ಲದೆ ತಮ್ಮ ಸೇವಾ ಕಾರ್ಯಗಳನ್ನು ಸ್ಮರಿಸಿದರು. ಹಾಗೆ ಕೇಳ್ಕೊಂಡು ಬರ್ತಾ ಇದ್ದೀನಿ. ಸೊ ನಾನು ಸಹ ಭಾಗವಹಿಸಿದ್ದೀನಿ. ಸೊ ಇವತ್ತು ನಾನು ವಿಶೇಷವಾಗಿ ನಮ್ಮ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ನಮ್ಮ ಅತಿಥಿಗಳು, ಎಲ್ಲ ವಿಶೇಷವಾಗಿ ನಮ್ಮ PMGF ಲಯನ್ ಪಂಕಜ್ ಮೆಹ್ತಾ ಸರ್ ಅವರು, ಮತ್ತು ನಾನು ವಿಶೇಷವಾಗಿ ನಮ್ಮ ಗವರ್ನರ್ ಆದಂಥ MGF ಲಯನ್ ಈಶ್ವರನ್ ಸರ್ ಅವರು, ಮತ್ತು ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂದೆ ಕುಳಿತಿರುವಂಥ ಎಲ್ಲ ಸಿಂಹಗಳಿಗೆ ನಾನು ಅನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಸಮಾಜ ಕಟ್ಟಬೇಕು, ಒಂದು ಒಳ್ಳೆ ದೇಶ ಕಟ್ಟಬೇಕು, ಒಂದು ಒಳ್ಳೆ ರಾಜ್ಯ ನಗರ ಕಟ್ಟಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಸರ್ಕಾರ ಆಗಿರಲಿ ಮತ್ತು ನಾಗರಿಕರಾಗಿರಲಿ, ವಿಶೇಷವಾಗಿ ಲಯನ್ಸ್ ಅಂತ ಸಂಘ ಸಂಸ್ಥೆಗಳಾಗಿರಲಿ. ಹಾಗಾಗಿ ಬಹಳ ವರ್ಷದಿಂದ ಇಡೀ ಭೂಲೋಕದಲ್ಲಿ ತಾವು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ನಿಜವಾಗ್ಲೂ ಈ ಒಂದು ವಿಶೇಷವಾದ ದಿನ ನಮ್ಮ ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಮತ್ತು ಇನ್ಸ್ಟಲೇಷನ್ಗೆ ನಮ್ಮ ತಂದೆ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರು ಬರಬೇಕಿತ್ತು. ಆದರೆ ಸಡನ್ನಾಗಿ ತಮಗೆ ಗೊತ್ತಿದೆ, ಅವರು ನೀರಾವರಿ ಮಂತ್ರಿ, ಸಡನ್ನಾಗಿ ಒಂದು ಚಿತ್ರದುರ್ಗಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನನಗೆ ಹೇಳಿದ್ರು. ಸೊ ನನಗೆ ತಮ್ಮೆಲ್ಲರ ಜೊತೆ ಬಂದು ಭಾಗವಹಿಸೋಕ್ಕೆ ಒಂದು ಅವಕಾಶ ಸಿಕ್ತು. ನಾನು ಹೆಚ್ಚು ನನ್ನ ಮಾತೆ ನಮ್ಮ ಈಶ್ವರನ್ ಸರ್, ಲಯನ್ ಈಶ್ವರನ್ ಸರ್ ಜೊತೆ ನಾನು ಮತ್ತು ನಮ್ಮ ಮೇಡಮ್ ಅವ್ರ ಜೊತೆ ಜಸ್ಟ್ 3 ದಿವಸ ಹಿಂದೆ ಇದು ಡಿಸ್ಟ್ರಿಕ್ಟ್ ಜೊತೆ ಕೆಲಸ ಮಾಡೋಕ್ಕೆ ನನಗೊಂದು ಸೌಭಾಗ್ಯ ಸಿಕ್ತು. ನಮ್ಮ ಬನಶಂಕರಿ ಬಸ್ ಡಿಪೋ ಅಲ್ಲಿ ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನರಿಗೆ ಕಣ್ಣಿನ ತಪಾಸಣೆ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ಅದೇ ಅಲ್ಲ, ಐ ಥಿಂಕ್ ಪ್ರತಿಯೊಂದು ಲಯನ್ಸ್ ಪ್ರತಿಯೊಂದು ಇದು ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಅಟ್ಲೀಸ್ಟ್ ಒಂದು 3 ತಾಸು ಬೇಕಾಗುತ್ತೆ. ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಿ, ಮತ್ತು ಸ್ಕೂಲ್ಸ್ ಆಗಿರಲಿ, ಬಡವ್ರಿಗಾಗಿರಲಿ, ಮಹಿಳೆಯರಾಗಿರಲಿ, ವುಮೆನ್, ನಮ್ಮ ತಾಯಿಯವರು ಶೀಸ್ ವುಮೆನ್ ಎಂಪವರ್ಮೆಂಟ್ ಇದು, ಸೊ ಪರಿಸರ ಆಗಿರಲಿ. ಹಾಗಾಗಿ ನಿಜವಾಗ್ಲೂ ನಿಮ್ಮ ಸೇವೆ ಮುಂದುವರಲಿ. ಸೊ ಮತ್ತೊಮ್ಮೆ ಕರೆದಿದ್ದಕ್ಕೆ ನಾನು ಅನಂತ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಇನ್ನು ಇದೇ ವೇಳೆ ಲಯನ್ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮದ ಹಾಗೂ 2026-27ನೇ ಸಾಲಿನ ಸಮಾಜ ಸೇವೆಗಳ ಬಗ್ಗೆ ಹಾಗೂ ಹಣ ಕ್ರೋಢೀಕರಣದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು. ಹಾಗೂ ಸೇವಾ ಕಾರ್ಯಕರ್ತರ ಬಗ್ಗೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸುವ ಮೂಲಕ ಬಡ್ಡಿಯ ದರವನ್ನು ತಿಳಿಸಿದರು. ನಮ್ಮ PDG ತಲ್ಲಂ ಸರ್ ಕೊಟ್ಟಿದ್ದಾರೆ, ಅವರಿಗೂ ಸಹ ಒಂದು ನಾನು ಧನ್ಯವಾದಗಳು ಹೇಳ್ತೀನಿ. ಮಹೇಶ್ ಅವರು 1 ಲಕ್ಷ ಡೊನೇಷನ್ ನಮ್ಮ ನಲೆ ನರೇಂದ್ರ ಫೌಂಡೇಶನ್ಗೆ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಜಿಲ್ಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಭಾಳ ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾ ಇದೆ. ಆ ಒಂದು ಕೇಂದ್ರಕ್ಕೆ ನಮ್ಮ ಶೋಭಾ ಮಹೇಶ್ ಅವರು ಕೊಡ್ತಾ ಇದ್ದಾರೆ. ಅವರಿಗೆ ಜಿಲ್ಲೆಯ ಪರವಾಗಿ ಧನ್ಯವಾದಗಳು. ಜಿಲ್ಲಾ ಗವರ್ನರ್ ಮತ್ತು ನಮ್ಮ ಹೋಸ್ಟ್ ಕಮಿಟಿ ಚೇರ್ಮನ್ನು ಸೇವಾ ವಿಭಾಗದಲ್ಲಿ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ನಾವು ಕಿದ್ವಾಯ್ ಪಿಡಿಯಾಟ್ರಿಕ್ ಕ್ಯಾನ್ಸರ್ ಮಕ್ಕಳಿಗೆ ಮೆಡಿಸಿನ್ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಡಾಕ್ಟರ್ ಅರುಣ್ ಕುಮಾರ್ ಅವರನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅರುಣ್ ಕುಮಾರ್ ಅವರು ಒಂದು ಕೆಲವಷ್ಟು ಪಿಡಿಯಾಟ್ರಿಕ್ ಕ್ಯಾನ್ಸರ್ ಮಕ್ಕಳಿಗಾಗಿ ಕೀಮೋಥೆರಪಿ ಮೆಡಿಸಿನ್ನ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆ ಒಂದು ಕಲೆಕ್ಟ್ ಮಾಡಲಿಕ್ಕೆ ನಾವು ಸುಮಾರು ಒಂದು 2.5 ಲಕ್ಷ ರೂಪಾಯಿ ಜಿಲ್ಲೆಯಿಂದ ಪ್ರತಿಯೊಂದು ಕ್ಲಬ್ಬಿಂದಲೂ ಕಲೆಕ್ಟ್ ಮಾಡಿದ್ದೀವಿ. ಆ ಒಂದು 2.5 ಲಕ್ಷ ಕಲೆಕ್ಟ್ ಮಾಡಲಿಕ್ಕೆ ಕಿದ್ವಾಯಿಂದ ಸೋಷಿಯಲ್ ವರ್ಕರ್ ಬಂದಿದ್ದಾರೆ. ದಯವಿಟ್ಟು ಅವ್ರನ್ನ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸಕ್ರಿಯ LCP ಸೆಂಟಿನಿಯಲ್ ಸ್ಪಂದನ, LCP ವಿಜಯಮಹಲ್, LCP ಕ್ಯಾಪಿಟಲ್, LCP ಅರಸು, LCP ಆತ್ಮೀಯರು, LCP ಮೋದಿನಗರ್, LCP ಜ್ಞಾನಯೋಗ ಹಾಗೂ LCP ಹನುಮಂತ ನಗರ, ಈ ಎಲ್ಲ ಕ್ಲಬ್ಗಳು ಈ ಒಂದು
ಸೇವಾ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಕ್ರಮ 22 ಲಕ್ಷ ರೂಪಾಯಿ ಆಗಿದೆ. ಧನ್ಯವಾದಗಳು. ನೂತನ ರಾಜ್ಯಪಾಲರಾಗಿ ಆಯ್ಕೆಯಾದ ಕೆ ಈಶ್ವರನ್ ಅವರು ಮಾತನಾಡಿ, ಸಮಾಜದಲ್ಲಿ ಸವಲತ್ತುಗಳು ಯಾರಿಗೆ ಬೇಕಾಗಿದೆಯೋ ಅವರಿಗೆ ಸೌಲಭ್ಯ ಒದಗಿಸುವ ಕೆಲಸವನ್ನು ಲಯನ್ಸ್ ಕ್ಲಬ್ ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತದೆ. ಆರೋಗ್ಯ, ಶಿಕ್ಷಣ, ಪರಿಸರ, ಮೂಲಭೂತ ಸೌಲಭ್ಯಗಳ ಬಗ್ಗೆ ಹೆಚ್ಚು ಗಮನ ನೀಡಲಾಗುತ್ತದೆ. ಅದೇ ರೀತಿ 2026 ಹಾಗೂ 27ನೇ ಸಾಲಿನ ಕಾರ್ಯಚಟುವಟಿಕೆಗಳು ಏನು ಎಂಬುದರ ಬಗ್ಗೆ ಹಾಗೂ ಎಲ್ಲ ಲಯನ್ಸ್ ಕ್ಲಬ್ನ ಜಿಲ್ಲಾ ಪದಾಧಿಕಾರಿಗಳು ಮಾಡುವ ಕೆಲಸ ಕಾರ್ಯಗಳ ಬಗ್ಗೆ ಈಶ್ವರನ್ ಅವರು ಮಾಹಿತಿಗಳನ್ನು ತಿಳಿಸುವ ಮೂಲಕ ಹಾಗೂ ಕ್ಲಬ್ನ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆಯನ್ನು ಸಹ ವ್ಯಕ್ತಪಡಿಸಿದರು. It will not be right. I can only say that with his experience, for so many years, he is going to grow great guns in this year as far as membership growth is concerned, service activity is concerned. For example, in first 20 days, he has done more than 1,000 activities. ಡಿಸ್ಟಿಕ್ ಗವರ್ನರ್ ಡಿಸ್ಟಿಕ್ 317ಗೆ ಈ ವರ್ಷ 26-27 ನಮ್ಮದು ಮೇಯ್ನ್ ಏನಂದರೆ ವುಮನ್ ಎಂಪವರ್ಮೆಂಟ್. ಮಕ್ಕಳು ಕಾಲೇಜಿಗೆ ಹೋಗೋರು, ಔಟ್ಸೈಡ್ ಹೋಗೋರು ಏನಾಗುತ್ತೆ, ಅವರು ಸೆಲ್ಫ್ ಡಿಫೆನ್ಸ್ ಏನಂತ ಹೇಳ್ಕೊಡ್ಬೇಕಂದ್ರೆ ಅದೊಂದು ಹಮ್ಮಿಕೊಂಡಿದ್ದೀವಿ. ದಟ್ ಹೋಲ್ ಇಯರ್ ಎಲ್ಲ ಕಾಲೇಜು ಸ್ಟೂಡೆಂಟ್ಸ್ಗಳಿಗೆ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ನಾವು ಒಂದು ಹಾಫ್ ಅ ಡೇ ಟ್ರೈನಿಂಗ್ ಯು ವಾಂಟ್ ಟು ಗಿವ್. ಇದು ಏನಾಗ್ತಾ ಇದೆ ಅಂದರೆ ಹೌ ಟು ಸೆಲ್ಫ್ ಡಿಫೆನ್ಸ್. ಅವರು ಒಂದು ಕ್ರೌಡಲ್ಲಿ ಹೋಗ್ಬೇಕಾದ್ರೆ ಏನು ಮಾಡ್ಕೋಬೇಕು, ಹೌ ಟು ಕ್ಯಾರಿ ದ ಪೆಪ್ಪರ್ ಸ್ಪ್ರೇ, ಅದೊಂದು ಮಾಡ್ಕೊಂಡಿದ್ದೀವಿ. ಆಮೇಲೆ ಓದೋ ಮಕ್ಕಳಿಗೆ ನಾವು ಅವ್ರನ್ನ ತಗೊಂಡು ಓದಿಸ್ಗೆ ಅದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದೆರಡು ಬ್ಯಾಂಗ್ಳೂರು ಸಿಟಿನಲ್ಲಿ ಇಂಪಾರ್ಟೆಂಟ್ ಮಾಡಬೇಕಂತ ಒಂದು ಲೈನ್ಸ್ ಇದ್ದೀವಿ. 80 ಕ್ಲಬ್ ಇದ್ದೀವಿ. ಆ 80 ಕ್ಲಬ್ಬಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳಿಗೆ ಇವಂಟು ನಾವು ಇವರೇ ಸಪೋರ್ಟ್. ಅದನ್ನು ಈಗ ಟ್ರಾಫಿಕ್ ನೋಡಿದ್ರೆ ನಮ್ಮ ಬ್ಯಾಂಗ್ಳೂರಿನಲ್ಲಿ ಸಿಕ್ಕಾಪಟ್ಟ ಪ್ರಾಬ್ಲಮ್ಸ್ ಇದೆ. ದಟ್ ಟ್ರಾಫಿಕ್ನಲ್ಲಿ ಅವೇರ್ನೆಸ್ ಕೊಡೋದು. ಆ ಸಿಗ್ನಲ್ನಲ್ಲಿ ಅವರು ಸಂಡೇ ಸಾಟರ್ಡೆ ಡ್ರೈವರು, ಟೂ ವೀಲರ್ ಓಡಿಸೋರು, ಕಾರ್ ಓಡಿಸೋರು ಅವೇರ್ನೆಸ್ ಕೊಡೋ ಪ್ರೋಗ್ರಾಮನ್ನು ಮಾಡಬೇಕಂತಿದ್ದೀವಿ. 4ನೇದು ಪಾರ್ಕ್ನಲ್ಲಿ ಇವಾಗ ಎಲ್ಡರ್ಸ್ ಮಾರ್ನಿಂಗ್ ವಾಕಿಂಗ್ ಹೋಗ್ತಾ ಇರ್ತಾರೆ. ಅವர்களுக்கு ಫ್ರೀಯಾಗಿ ಇದು ಶುಗರ್ ಚೆಕಪ್ಪು, ಬ್ಲಡ್ ಚೆಕಪ್ ಮಾಡಬೇಕಂದ್ರೆ ಇದು ದೀಸ್ ಆರ್ ದ ಪ್ರೋಗ್ರಾಮ್ಸ್ ನಾವು ಈ ವರ್ಷ ಫುಲ್ಲ ಮಾಡಿ ಲಯನ್ಸಿಂದ ಒಳ್ಳೆಯ ಹೆಸರು ತರಬೇಕಂತ. ವೆರಿ ನೈಸ್. ಇನ್ನು ಹೋಸ್ಟ್ ಕಮಿಟಿಯ ಅಧ್ಯಕ್ಷರಾದ ವೀರಭದ್ರ ಬ್ಯಾಡಿಗೆಯವರು ಮಾತನಾಡಿ, ಸಮಾಜದಲ್ಲಿ ಸೇವೆ ಮಾಡುವ ಕೊರತೆ ಎಲ್ಲಿ ಇದೆಯೋ ಅಲ್ಲಿ ಸೇವೆ ಮಾಡುವುದು ನಮ್ಮ ಕರ್ತವ್ಯ ಹಾಗೂ ಕ್ಲಬ್ನ ಕರ್ತವ್ಯವಾಗಿದೆ. ಅಗತ್ಯವಾಗಿ ಬೇಕಾಗಿರುವವರಿಗೆ ಸೌಲಭ್ಯ ಒದಗಿಸಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕೆಂಬುದು ಕ್ಲಬ್ನ ಮಹದಾಸೆಯಾಗಿದೆ. ಆ ಸೌಲಭ್ಯ ವಂಚಿತರು ಇಂತಹ ಸೌಲಭ್ಯಗಳನ್ನು ಪಡೆದುಕೊಂಡು ಸೇವೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ರಾಜ್ಯಪಾಲರಾದಂಥ ಲಯನ್ ಈಶ್ವರನ್ ಅವರು 2026-27ನ ಡಿಸ್ಟ್ರಿಕ್ಟ್ ಗವರ್ನರ್, ಜಿಲ್ಲಾ ರಾಜ್ಯಪಾಲರಾಗಿ ಸ್ವೀಕರಿಸಿದ್ದಾರೆ. ನನ್ನ ಹೆಸರು ಲಯನ್ ವೀರಭದ್ರ ಕೆ ಬ್ಯಾಡಗಿ, ಹೋಸ್ಟ್ ಕಮಿಟಿ ಚೇರ್ಪರ್ಸನ್, ಡಿಸ್ಟ್ರಿಕ್ಟ್ 317 ಕ್ಯಾಬಿನೆಟ್ ಪ್ರೆಸೆಂಟೇಷನ್. ಯೋಜನೆಗಳಿರುತ್ತೆ. ಯಾವುದೇ ಒಂದು ಸೇವಾ ಚಟುವಟಿಕೆ ಸಮಾಜದಲ್ಲಿ ಎಲ್ಲಿ ನಿರೀಕ್ಷೆ ಇದೆಯೋ, ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ಬ್ಲಡ್ ಡೊನೇಷನ್ ಆಗಿರ್ಬೋದು, ಐ ಸ್ಕ್ರೀನಿಂಗ್ ಆಗಿರ್ಬೋದು, ಆರ್ಗನ್ ಡೊನೇಷನ್, ಯಾವುದೇ ಆಗಲಿ ಎಲ್ಲಿ ಸಮಾಜದಲ್ಲಿ ನೀಡ್ ಇದೆಯೋ, ವೇರ್ ದೇರ್ ಇಸ್ ಎ ನೀಡ್ ದೇರ್ ಇಸ್ ಎ ಲಯನ್ ಅಂತ ನಾವು ಹೇಳ್ತೀವಿ. ಮತ್ತು ನಮ್ಮ ಧ್ಯೇಯ ವಾಕ್ಯ ನಾವು ಸೇವೆಯನ್ನು ಮಾಡುತ್ತೀವಿ ಅಂದರೆ ವಿ ಸರ್ವ್ ಅಂತ. ಎಲ್ಲೆಲ್ಲಿ ಸಮಾಜದಲ್ಲಿ ಸೇವೆಯ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಲಯನ್ಸ್ ಬಂಧು ಮಿತ್ರರು ಇದ್ದೇ ಇರುತ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.